ಇನ್ನು ಹುಕ್ಕೇರಿನಲ್ಲಿ ಗೋರಕ್ಷಕರನ್ನ ಥಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದವರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಗೋಶಾಲೆಯಲ್ಲಿ ಗೋವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಮಾಲೀಕರು ಹೋಗಿದ್ರು. ಆತನನ್ನು ಹಿಂಬಾಲಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೂಡ ಹೋಗಿದ್ರು. ವಾಹನದ ಮಾಲೀಕ ಬಾಬು ಸಾಬ್ ಮನೆಗೆ ಇವರೆಲ್ಲರೂ ಕೂಡ ನುಗ್ಗಿದ್ರು. ಜೊತೆಗೆ ಮಹಿಳೆಯರು ಕಿರ್ಚಿಕೊಂಡಾಗ ಪಕ್ಕದ ಜನರು ಬಂದು ಅವ್ರನ್ನ ಹಿಡ್ಕೊಂಡು ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ. ಓರ್ವ ಹಿಂದೂ 3 ಜನ ಮುಸ್ಲಿಮರನ್ನು ನಾವು ಬಂಧಿಸಿದ್ದೇವೆ. ಇದರಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಮುಸ್ಲಿಮರು ಹಲ್ಲೆ ಮಾಡಿಲ್ಲ, ಎಲ್ಲರೂ ಸೇರಿಕೊಂಡು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಭೀಮಾಶಂಕರ್ ಗುಳೇದವರು ಸುದ್ದಿಗೋಷ್ಠಿ. ಕೇವಲ ಮುಸ್ಲಿಮರೇ ಹೊಡೆದಿದ್ದಾರೆ ಅಂತ ಅನ್ಬೇಡಿ, ಎಲ್ಲ ಸೇರ್ಕೊಂಡು ಗ್ರಾಮಸ್ಥರು ಹೊಡೆದಿದ್ದಾರೆ ಅಂತ ಒಂದಷ್ಟು ಮಾಹಿತಿಯನ್ನು ಬೆಳಗಾವಿ ಎಸ್ ಪಿ ಕೊಟ್ಟಿದ್ದಾರೆ. ಮೊನ್ನೆ ದಿವಸ ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮ, ನಮ್ಮ ಯಮಕನಮಡಿ ಪೊಲೀಸ್ ಠಾಣಾ ವ್ಯಾಪ್ತಿ, ಅಲ್ಲೊಂದು ದುರದೃಷ್ಟಕರ ಘಟನೆ ನಡೆದಿದೆ. ನಿನ್ನೆ ಅದರ ವಿಡಿಯೋ ಕೂಡ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು. ಆ ಒಂದು ಘಟನೆಯಿಂದ ನಮ್ಮ ಪೊಲೀಸ್ ಇಲಾಖೆ ತಲ್ಲಣಗೊಂಡು ಆ ವಿಚಾರವಾಗಿ ಆ ಘಟನೆಯಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪರ್ಕಿಸಿದಾಗ ಅವರು ಸಂಪರ್ಕಕ್ಕೆ ಸಿಗದೇ ಇರೋದರಿಂದ ನಾವು ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆದ ಘಟನೆ ಏನಪ್ಪ ಅಂತಂದರೆ, ಈ ಮರಕ್ಕೆ ಕಟ್ಟಿ ಹಾಕಿ ಹೊಡೆಸ್ಕೊಂಡಿರ್ತಕ್ಕಂಥ ಸುಮಾರು 5 ಜನರು ರಾಮಸೇನೆ ಕಾರ್ಯಕರ್ತರು. ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. 26ನೇ ತಾರೀಕು ಈ ವ್ಯಕ್ತಿಗಳು ಒಂದು ವೆಹಿಕಲನ್ನು ಇಂಟರ್ಸೆಪ್ಟ್ ಮಾಡ್ತಾರೆ.